ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ನಮ್ಮೆಲ್ಲ ಕರ್ನಾಟಕ ಮಂದಿಗೆ ನೋಡ್ರಿ, ಇದು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಬಿದಾರ್ ಕೋಟೆ, ಬಿದಾರ್ ನರಸಿಂಹ ಜರ್ನಿಯಲ್ಲಿ ಬಂದು ನೋಡ್ರಿ ಇದು ನೀರು ಎಷ್ಟು ಭಯಂಕರವಿದೆ ನೋಡ್ರಿ. ಈ ಗುಹೆಯಲ್ಲಿ ನರಸಿಂಹ ಅವರ ಒಂದು ದೇವಸ್ಥಾನವಿದೆ ನೋಡ್ರಿ. ಫ್ರೆಂಡ್ಸ್, ನೀವು ಒಮ್ಮೆ ಬನ್ನಿ, ತುಂಬ ಮಜಾ ಬರುತ್ತೆ ನೋಡ್ರಿ. ಪೂರಾ ಎಷ್ಟು ಕುತ್ತಿಗೆ ಹತ್ರ ನೀರಿದೆ. ಆ ನೀರಲ್ಲಿ ಹೇಗೆ ಹೋಗ್ತಾ ಇದ್ದೇವೆ ನಾವು ನೋಡಿ. ಒಳಗೆ ಇನ್ನೂ ತುಂಬ ಆಳವಾಗಿದೆ. ಇದು ಒಂದು ದೂರ, ತುಂಬಾ ದೂರ ಇದೆ. ಒಳಗೆ ಮಿನಿಮಮ್ ಒಂದು 700-800 ಮೀಟ್ರ್ ಒಳಗೆ ದೂರವಿದೆ. ಈ ಗುಹೆಯಲ್ಲಿ ನರಸಿಂಹಸ್ವಾಮಿಯವರ ಒಂದು ವಿಗ್ರಹವನ್ನು ಇದೆ. ಆ ನರಸಿಂಹಸ್ವಾಮಿಯವರು ಇಲ್ಲಿ ಗುಹೆಯ ಒಳಗೆ ನೆಲೆಸಿದ್ದಾರೆ ಅಂತ ಹೇಳಲಾಗಿದೆ. ಫ್ರೆಂಡ್ಸ್, ಈ ನನ್ನ ವ್ಲಾಗನ್ನು ನೀವು ಸಪೋರ್ಟ್ ಮಾಡಿ. ಇದೇ ಥರ ನಾನು ವ್ಲಾಗ್ ಮಾಡ್ತಾಯಿರ್ತೀನಿ. ನಾನು ನಿಮ್ಮ ಸಂಜು ಸೈನಿಕ ಅಂತ ನನ್ನ ವ್ಲಾಗು. ಫ್ರೆಂಡ್ಸ್, ನಾನು ಫಸ್ಟಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಜರೂರಿ ನೋಡಿರಿ. ಫ್ರೆಂಡ್ಸ್, ಯಾವ ಥರ ಇದೆ ಈ ಗವಿ ಅಂದರೆ ತುಂಬ ಒಂಥರ ಇಲ್ಲಿ ಚೆನ್ನಾಗಿದೆ. ನೀರಲ್ಲಿ ಹೋಗ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ತುಂಬಾ. ನೋಡಿರಿ, ಇಲ್ಲಿ ಆ ಥರ ನೀರಲ್ಲಿ ಇವರು ಆಡ್ತಾಯಿದ್ದಾರೆ ನೋಡಿ. ಫ್ರೆಂಡ್ಸ್ ನೋಡಿ, ಈ ಹುಡುಗ ಯಾವ ಥರ ಮಾಡ್ತಾಯಿದ್ದೀನಿ. ನನಗೆ ನೀರು ಹೊಡಿತಾ ಇದ್ದಾನೆ ನೋಡಿರಿ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಇಲ್ಲಿ ಭೇಟಿ ಮಾಡಿ, ದೇವಸ್ಥಾನದ ಒಂದು ದೇವರ ದರ್ಶನ ಪಡೆದುಕೊಳ್ಳಿ ಅಂತ ಈ ನನ್ನ ವ್ಲಾಗ್ದಲ್ಲಿ ನಾನು ನಿಮಗೆ ಹೇಳ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವನಿಗೆ ತುಂಬ ಒಂಥರ ಖುಷಿಯಾಗಿದೆ ನೋಡಿ. ಯಾವ ಥರ ಬರ್ತಾಯಿದ್ದಾರೆ ಭಕ್ತಾದಿಗಳು. ಒಂಥರ ನೀರಲ್ಲಿ ಖುಷಿನೇ ಬೇರೆ, ಆನಂದನೇ ಬೇರೆ ನೋಡಿ. ಇಲ್ಲಿ ಹೋಗ್ತಾ ಇದ್ದಾಳಲ್ಲ ಈ ಹುಡುಗಿ, ಈ ನೀರಲ್ಲಿ ಪೂರ ಇವಳು ಒಳಗೆ ಮುಳುಗ್ತಾ ಇದ್ದಾಳೆ. ನೀರು ತುಂಬಾ ಜಾಸ್ತಿ ಇವೆ ನೋಡಿ. ಇದೇ ಥರ ನಿಮ್ಮ ಇದು ಮಾಡಿ. ಏನಪ್ಪ ಅಂತಂದ್ರೆ ಎಷ್ಟು ಚೆನ್ನಾಗಿದೆ. ನೀವು ಇಲ್ಲಿ ಒಮ್ಮೆ ಭೇಟಿಯಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಬಿದಾರ್ ಕರ್ನಾಟಕದಲ್ಲಿದೆ. ಬಿದಾರ್ ಡಿಸ್ಟಿಕ್ಕಲ್ಲಿ ಈ ಗುಹೆಯನ್ನು ನಿಮಗೆ ಇದೆ. ನೀವು ಬಂದು ಒಮ್ಮೆ ಇಲ್ಲಿ ಭೇಟಿ ಮಾಡಬೇಕು ನೋಡಿ. ಇಲ್ಲಿಗ ದೇವರ ದರ್ಶನ ಅದು ಇಲ್ಲಿ ವಿಡಿಯೋ ಮಾಡಿಕೊಡಲ್ಲ, ಆದರೂ ನಾನು ನೋಡಿರಿ ಮಾಡೋಕ್ಕಾಗಲ್ಲ. ಇಲ್ಲಿ ಒಳಗಡೆ ಅವರು ವಿಡಿಯೋ ಮಾಡೋದು ಅಲ್ಲೂ ಇಲ್ಲ, ಅಂದರೂ ನಾನು ಮಾಡಿದ್ದೀನಿ ನೋಡಿರಿ. ಇಲ್ಲಿ ವಿಡಿಯೋ ಮಾಡಿಬಿಡಲ್ಲ ಇವರು. ಒಳಗೆ ಸ್ವಾಮಿ ಇವರು ಏನಿದ್ದಾರೆ ಇಲ್ಲಿ ಪೂಜಾರಿಗಳು ಇಲ್ಲಿ ಮೊಬೈಲ್ ಇದು ಮಾಡಿಬಿಡಲ್ಲ. ಆದ ಕಾರಣ ಓಕೆ, ಥ್ಯಾಂಕ್ ಯು ರೀ.